ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವನ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ತುಂಬಾ ಇಷ್ಟವಾದಂತಹ ಹಾಗೂ ಹೋಟೆಲ್ಗೆ ಹೋದಾಗ ಮಿಸ್ ಮಾಡದೆ ಒಂದು ಪ್ಲೇಟ್ ಆರ್ಡರ್ ಮಾಡುವಂತಹ ರೆಸಿಪಿ ಅದೇ ಮಸಾಲ ದೋಸೆ. ಯಾವ ರೀತಿ ಮನೆಯಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡೋದು ಅನ್ನೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಗೈಸ್, ನಾವು ಮನೇಲಿ ಮಾಡುವಂತಹ ಮಸಾಲ ದೋಸೆ ಹೋಟೆಲ್ ರೀತಿ ಟೇಸ್ಟ್ ಇರಬೇಕು ಅಂತ ಅಂದರೆ ಮೇಯ್ನ್ ಆಗಿ ಆಲೂಗೆಡ್ಡೆ ಪಲ್ಯ, ಹಾಗೆ ಕೆಂಪು ಖಾರ, ಹಾಗೆ ಕಾಯಿ ಚಟ್ನಿ ಮೂರೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಫಸ್ಟು ಇಲ್ಲಿ ಆಲೂಗೆಡ್ಡೆ ಪಲ್ಯನ ಮಾಡ್ತಾ ಇದ್ದೀನಿ. ಗೈಸ್, ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ನಾನಿಲ್ಲೊಂದು 4 to 5 ಆಲೂಗೆಡ್ಡೆನ ತಗೊಂಡು ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿದ್ಮೇಲೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಬೇಕು. ಆದ್ರಿಂದ ಆಲೂಗೆಡ್ಡೆ ಮುಳುಗೋ ಅಷ್ಟು ನೀರು ಹಾಕೊಂಡ್ರೆ ಸಾಕು. ಅದು ಮುಳುಗಾದ್ಮೇಲೆ ಸ್ವಲ್ಪ ಉಪ್ಪು ಹಾಗೇನೆ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಅರಿಶಿನ ಹಾಕೊಂಡು ಕೂಗಿಸ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ಆಲೂಗೆಡ್ಡೆ ಬೆಂದಿದೆ. ಇನ್ನು ಆಲೂಗೆಡ್ಡೆ ಬೆಂದಿದ್ದಾದ್ಮೇಲೆ ಅದನ್ನ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ. ಇನ್ನು ಬೆಂದಿರೋಂತಹ ಆಲೂಗೆಡ್ಡೆನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ತೆಗೆದಿಟ್ಕೊಂಡ್ಮೇಲೆ ಅದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಅದು ಆರಿದ್ಮೇಲೆ ಸ್ವಲ್ಪ ಈ ಸಿಪ್ಪೆನೆಲ್ಲ ಬಿಡಿಸಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಗೈಸ್, ಇನ್ನು ಆಲೂಗೆಡ್ಡೆ ರೆಡಿ ಆಗಿದೆ. ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಇಲ್ಲೊಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊತಾ ಇದ್ದೀನಿ. ಸಾಸಿವೆ ಹಾಕೊಂಡಿದ್ದಾದ್ಮೇಲೆ ಅದನ್ನು ಸ್ವಲ್ಪ ಎಣ್ಣೆಲಿ ಸಿಡಿಬೇಕು. ಸೊ ಸಾಸಿವೆ ಸಿಡಿತಾ ಇದೆ ಅನ್ನೋವಾಗ ಸ್ವಲ್ಪ ಕಡಲೆಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಡಲೆಬೇಳೆ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಯೂಸ್ ಮಾಡೋಕೆ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಕೊಳ್ಬೋದು. ಇನ್ನು ಹೆಸರುಬೇಳೆ ಹಾಗೂ ಕಡಲೆಬೇಳೆ ಎರಡೂ ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಸ್ವಲ್ಪ ಹೀಗೆ ಹುರ್ಕೊಳ್ಳಿ. ಗೈಸ್, ಇನ್ನು ಹೆಸರುಬೇಳೆ ಮತ್ತು ಕಡಲೆಬೇಳೆ ಎರಡೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ. ನೋಡ್ತಾ ಇರ್ಬೋದು, ಇಷ್ಟು ಕಲರ್ ಬಂದರೆ ಸಾಕು. ತುಂಬ ಜಾಸ್ತಿ ಕಲರ್ ಬರೋದು ಬೇಡ, ಸೀದೋಗ್ಬಿಡುತ್ತೆ. ಅವಾಗ ಅದು ಟೇಸ್ಟೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಇದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1.5 ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲೊಂದು ಸ್ವಲ್ಪ ಶುಂಠಿ ಹಾಕೊತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಒಟ್ಟಿಗೆ ಹಾಕೊತಾ ಇದ್ದೀನಿ. ಇನ್ನು ಇದೆರಡೂ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ಹಾಗೆ ಸ್ವಲ್ಪ ಹುರ್ಕೊಬೇಕು ಎಣ್ಣೆಲಿ. ಇನ್ನು ಇದು ಹುರ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕೊತಾ ಇದ್ದೀನಿ. ಇನ್ನು ಈರುಳ್ಳಿನೂ ಅಷ್ಟೇ ಲೈಟ್ ಬ್ರೌನ್ ಬರಬೇಕು. ಅಲ್ಲಿ ತನಕ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನೂ ಕೂಡ ತುಂಬ ಡಾರ್ಕ್ ಕಲರ್ ಬರೋದು ಬೇಡ, ಸೀದೋಗ್ಬಿಟ್ರಂತೂ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅವಾಗ. ನಾನಿವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ನಾವು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದು ಅಲ್ವಾ, ಅದ್ರದ್ದು ಸಿಪ್ಪೆನ ತೆಗಿತಾ ಇದ್ದೀನಿ. ಸಿಪ್ಪೆನ ಕೂಡ ನೀಟಾಗಿ ಈಸಿಯಾಗಿ ತೆಗಿಬೋದು. ನೋಡಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಸ್ಮ್ಯಾಶ್ ಕೂಡ ಆಗುತ್ತೆ ಅದು. ಗೈಸ್, ನೋಡ್ತಾ ಇರ್ಬೋದು ಆಲೂಗೆಡ್ಡೆ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗ್ತಿದೆ ಅಂತ. ಈ ರೀತಿ ಆಲೂಗೆಡ್ಡೆ ನೀಟಾಗಿ ಬೇಯಿಸ್ಕೊಂಡಿದ್ರೆ ಈ ರೀತಿ ನೀಟಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಡ್ಬೋದು. ಇನ್ನು ಈರುಳ್ಳಿ ಬೇಯೋ ಅಷ್ಟರಲ್ಲಿ ಇಲ್ಲಿ ಆಲೂಗೆಡ್ಡೆನ ಕೂಡ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಇನ್ನು ಆಲೂಗೆಡ್ಡೆಗೆ ಬೇಯಕ್ಕಿಡೋವಾಗ್ಲೇ ಅಲ್ಲಿ ಅರಿಶಿನ ಹಾಕ್ಕೊಂಡಿದ್ದು ಅಲ್ವಾ, ಇಲ್ಲೊಂದು ಸ್ವಲ್ಪ ಒಂದೇ ಒಂದು ಚಿಟಿಕೆ ಅಷ್ಟು ಹಾಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿನೂ ಕೂಡ ಎಲ್ಲೋ ಆಗಲಿ ಅಂತ. ಇನ್ನು ಅರಿಶಿನ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಬೇಕು. ನೋಡ್ಕೊಂಡು ಹಾಕೊಳ್ಳಿ ಉಪ್ಪು, ಯಾಕಂದರೆ ನಾವು ಆಲೂಗೆಡ್ಡೆ ಬೇಯೋವಾಗ ಕೂಡ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದು. ಆದ್ರಿಂದ ಆಲೂಗೆಡ್ಡೆಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇಲ್ಲಿ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ಹಾಕ್ಕೊಳ್ಳಿ. ಇನ್ನು ಈರುಳ್ಳಿ ಫ್ರೈ ಆದಮೇಲೆ ಸ್ಮ್ಯಾಶ್ ಮಾಡ್ಕೊಂಡಿರೋಂತಹ ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಆಲೂಗಡ್ಡೆ ಎಲ್ಲ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಆಲೂಗಡ್ಡೆ ನಾವು ಸ್ಮ್ಯಾಶ್ ಮಾಡಿದ್ರು ಒಂದೊಂದು ಸ್ವಲ್ಪ ಗಂಟು ಥರ ಇರುತ್ತೆ ಅಲ್ವಾ, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಈ ರೀತಿ ಸ್ವಲ್ಪ ನೀಟಾಗಿ ಅಮ್ಕಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡ್ಕೊಂಡು ಈ ರೀತಿ ನೀಟಾಗಿ ತಿರುಗಿಸ್ಕೊಳ್ಬೇಕು. ಇನ್ನು ಆಲೂಗಡ್ಡೆನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಕೊನೆಯದಾಗಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿನ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇನ್ನು ಇಷ್ಟು ಹಾಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಗೈಸ್, ಆಲೂಗೆಡ್ಡೆ ಪಲ್ಯ ಅಂತೂ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಆಗಿ ಮಸಾಲೆ ದೋಸೆಗೆ ಬೇಕಾಗಿರೋದು ಕೆಂಪು ಖಾರ. ಸೊ ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟ್ ಬಿಸಿನೀರು ಇಟ್ಕೊಂಡಿದ್ದೆ. ಆ ಬಿಸಿನೀರು ಒಳಗಡೆ ಒಂದು 5 ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಖಾರಕ್ಕೆ ಒಂದು 2 ರಿಂದ 3 ನಾರ್ಮಲ್ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು ಬಿಸಿನೀರಲ್ಲಿ. ಅದಾದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನು. ಅದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು 1/2 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು. ಅದಾದ್ಮೇಲೆ ಈ ರೀತಿ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ದಪ್ಪದಾದ್ರೆ 1 ಹಾಕೊಳ್ಳಿ, ಸಣ್ಣದಾದ್ರೆ 1.5 ಹಾಕೊಳ್ಳಿ, ಸಾಕಾಗುತ್ತೆ. ಈರುಳ್ಳಿ ಜೊತೆಗೆ ಒಂದು 4 ರಿಂದ 5 ಇಲುಕು ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೀನಿ. ಇನ್ನು ಅದನ್ನ ಹುರ್ಕೊಂಡು ಆಫ್ ಮಾಡಾದ್ಮೇಲೆ ಇಲ್ಲಿ ನೆಂದಿರುತ್ತೆ ಅಲ್ವಾ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಅದನ್ನೆಲ್ಲನೂ ಜಾರಿಗೆ ಹಾಕೊತಾ ಇದ್ದೀನಿ. ಇನ್ನು ಅದಾದ್ಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಾಕೊತಾ ಇದ್ದೀನಿ. ಅದಾದಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕೊತಾ ಇದ್ದೀನಿ. ಅದಾದಮೇಲೆ ಹುರಿದಿಟ್ಕೊಂಡಿದ್ದು ಅಲ್ವಾ ಜೀರಿಗೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ,
ಅದನ್ನ ಹಾಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲನೂ ಹಾಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ಅದಾದ್ಮೇಲೆ ನೀಟಾಗಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಈ ರೀತಿ ಜಾಸ್ತಿ ನೀರು ಹಾಕೊಂಡೇನೆ ಸ್ವಲ್ಪ ಮೀಡಿಯಮಾಗಿ ಗಟ್ಟಿಗೆನೆ ಗ್ರೈಂಡ್ ಮಾಡ್ಕೊಳ್ಳಿ. ಖಾರ ರುಬ್ಕೊಳ್ಳೋವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ತೆಳ ಆಗಿಬಿಡುತ್ತೆ. ಆವಾಗ ದೋಸೆ ಮೇಲೆ ನೀಟಾಗಿ ನಾವು ಹಾಕೊಳ್ಳೋದಕ್ಕಾಗೋದಿಲ್ಲ. ಗೈಸ್, ಇನ್ನು ಮೇನ್ ಇಂಪಾರ್ಟೆಂಟ್ ಆದಂತಹ ಕೆಂಪು ಖಾರ ರೆಡಿ ಆಗಿದೆ. ಗೈಸ್, ಇನ್ನು ಮಸಾಲೆ ದೋಸೆಗೆ ಇಂಪಾರ್ಟೆಂಟ್ ಆಗಿ ಬೇಕಾದಂತಹ ಕೆಂಪು ಖಾರ ಕೂಡ ರೆಡಿ ಆಯಿತು. ಸೊ ಇವಾಗ ಹೋಟೆಲ್ ರೀತಿ ಯಾವ ರೀತಿ ಕಾಯಿ ಚಟ್ನಿನ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲೊಂದು ಸ್ವಲ್ಪ 4-5 ಸ್ಪೂನು ಕಡಲೆ, ಒಂದು 4-5 ಹಸಿಮೆಣಸಿನ್ಕಾಯಿ, ಶುಂಠಿ, ಹುಣಸೆ ಹಣ್ಣು ಹಾಗೆ ಹಸಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದೆಲ್ಲನೂ ಕೂಡ ಒಂದು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ನೀಟಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒಂದು 4-5 ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೀನಿ. ಇನ್ನು ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಒಗ್ಗರಣೆನ ಕೂಡ ಹಾಕೊತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನು, ಅದಕ್ಕೊಂದು ಸ್ವಲ್ಪ ಸಾಸಿವೆ, ಒಂದು 2 ಬೆಳ್ಳುಳ್ಳಿ ಇಲ್ಕ್ ಹಾಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ಇದಿಷ್ಟು ಎಣ್ಣೆಲಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಚಟ್ನಿ, ಅದ್ರ ಒಳಗಡೆ ಸೇರಿಸ್ಕೊಳ್ಳಿ. ಗೈಸ್, ಇಷ್ಟೇ ಹೋಟೆಲ್ ರೀತಿಯ ಕಾಯಿ ಚಟ್ನಿ ಕೂಡ ರೆಡಿ ಆಗಿದೆ ಇವಾಗ. ಇನ್ನು ಮಸಾಲೆ ದೋಸೆಗೆ ಬೇಕಾದಂತಹ ಕೆಂಪು ಖಾರ, ಆಲೂಗೆಡ್ಡೆ ಪಲ್ಯ ಹಾಗೆ ಹೋಟೆಲ್ ರೀತಿ ಕಾಯಿ ಚಟ್ನಿ ಇದಿಷ್ಟು ರೆಡಿ ಆಗಿದೆ. ಇವಾಗ ದೋಸೆನ ಹಾಕೋಣ. ಫಸ್ಟ್ ಹಂಚನ್ನ ಕಾದಕ್ಕೆ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಈ ರೀತಿ ನೀರನ್ನ ಹಾಕೊಳ್ಳಿ. ಸ್ವಲ್ಪ ದಬೆ ಕಡಿಮೆ ಆಗಬೇಕು. ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಈರುಳ್ಳಿನಲ್ಲಿ ನೀಟಾಗಿ ಹಂಚಿನ ತುಂಬಾನು ಕೂಡ ನೀಟಾಗಿ ಸವರ್ಕೊಬೇಕು. ಇನ್ನು ಇವಾಗ ನಾನು ದೋಸೆನ ಹಾಕ್ತಾ ಇದ್ದೀನಿ. ಮಧ್ಯದಲ್ಲಿ ನೋಡಿ ಸ್ವಲ್ಪ ಈ ರೀತಿ ಮಂದ ಬಂದು ಅದಾದ್ಮೇಲೆ ಹೋಗ್ತಾ ಈ ರೀತಿ ಲೇಯರ್ ತರ ಬರಬೇಕು. ನೀಟಾಗಿ ಒಂದೇ ಶೇಪಲ್ಲಿ ರೌಂಡಾಗಿ ಹಾಕೊತಾ ಇದ್ದೀನಿ. ಹಾಕೊಂಡಿದ್ದಾದ್ಮೇಲೆ ಇಲ್ಲೊಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ದೋಸೆನ ಹಾಕಿದ ತಕ್ಷಣನೇ ನೀವು ಕೆಂಪು ಖಾರನ ಹಾಕೊಳಕ್ ಹೋಗ್ಬೇಡಿ. ನೀಟಾಗಿ ಅದೊಂದು 2 ನಿಮಿಷ ಡ್ರೈ ಆದ್ಮೇಲೆ ಸಂಪಣ ಎಲ್ಲ ಸ್ವಲ್ಪ ಇದಾದ್ಮೇಲೆ ಇವಾಗ ಕೆಂಪು ಚಟ್ನಿನ ಹಾಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಎಲ್ಲ ಕಡೆನೂ ಸ್ವಲ್ಪ ಹಾಕೊಂಡು ಈ ರೀತಿ ನೀಟಾಗಿ ಸವರ್ಬೇಕು ದೋಸೆ ಮೇಲೆ. ಅದು ಖಾರ ಸ್ವಲ್ಪ ಗೆಡ್ಡೆ ತರ ಗುಡ್ಡುಗಿರ್ಬಾರ್ದು ಎಲ್ಲೂನು, ಇಲ್ಲಾಂದ್ರೆ ಸ್ವಲ್ಪ ಹಸಿಯಾಗಿ ಸಿಕ್ಬಿಡುತ್ತೆ ಖಾರ. ಆದ್ರಿಂದ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪನೇ ಹಾಕೊಳ್ಳಿ. ಸ್ವಲ್ಪ ಹಾಕೊಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಈ ರೀತಿ ರೌಂಡ್ ಆಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲಿ ದೋಸೆ ಮತ್ತೆ ಈ ಖಾರ ಎಲ್ಲ ಸ್ವಲ್ಪ ಡ್ರೈ ಆಗೋ ಹಂಗೆ ಸ್ವಲ್ಪ ಅದು ಬೇಯಬೇಕು. ನಾನು ಇಲ್ಲಿ ಖಾರ ಎಲ್ಲ ಹಾಕೊಂಡಿದ್ದಾಯ್ತು. ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ನಲ್ಲಿ ಇದು ಸ್ವಲ್ಪ ಖಾರ ಎಲ್ಲ ಡ್ರೈ ಆಗೋ ಹಾಗೆ ಸ್ವಲ್ಪ ಬೇಯಿಸ್ಕೊಂತಾ ಇದ್ದೀನಿ. ಇನ್ನು ಖಾರನೆಲ್ಲ ಹಾಕಿದಾದ್ಮೇಲೆ ಮೀಡಿಯಂ ಫ್ಲೇಮ್ ನಲ್ಲೇ ದೋಸೆನ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಅಲ್ಲಿ ಇಡಕ್ ಹೋಗ್ಬಿಡಿ, ಇಲ್ಲಾಂದ್ರೆ ಅದು ಸೀದೋಗ್ಬಿಡುತ್ತೆ. ಸೊ ಮಧ್ಯ ಮಾತ್ರ ಸೀದೋಗ್ಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ. ಆದ್ರಿಂದ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಆವಾಗ ಗರ್ಗರಿಯಾಗಿ ನೀಟಾಗಿ ಬೇಯುತ್ತೆ ದೋಸೆನೂ ಕೂಡ. ಇನ್ನು ಖಾರ ಎಲ್ಲ ಡ್ರೈ ಆಗಿದೆ ಅಂತ ಅನಿಸಿದಾಗ ಈ ರೀತಿ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ದೋಸೆನ ಎತ್ತುತ್ತಾ ಇದ್ದೀನಿ. ಈ ರೀತಿ ತಿರ್ಗಾ 1 ಸೆಕೆಂಡ್ ಆಗಿದ ತಕ್ಷಣ ತಿರ್ಗಾ ದೋಸೆನ ಮಡಚಿಟ್ಕೊತಾ ಇದ್ದೀನಿ. ಇನ್ನು ದೋಸೆ ರೆಡಿ ಆಗಿದೆ. ಇವಾಗ ನಾನಿಲ್ಲಿ ಸ್ವಲ್ಪ ಮಧ್ಯದಲ್ಲಿ ಆಲೂಗೆಡ್ಡೆ ಪಲ್ಯನ ಹಾಕೊಂಡು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಟ್ರಯಾಂಗಲ್ ಶೇಪಲ್ಲಿ ಕೂಡ ಫೋಲ್ಡ್ ಮಾಡ್ಕೊಳ್ಬೋದು. ನಾನು ಸಿಂಪಲ್ ಆಗಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ನಾವು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೋ ಅಲ್ವಾ, ಅದನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ. ಗೈಸ್, ನೋಡ್ತಾ ಇರ್ಬೋದು ಸಖತ್ ಟೇಸ್ಟಿಯಾದಂತಹ ಹಾಗೂ ಗರ್ಗರಿಯಾದಂತಹ ಹೋಟೆಲಲ್ಲಿ ಸಿಗೋ ರೀತಿನೇ ಮಸಾಲೆ ದೋಸೆ ಮನೆಯಲ್ಲೇನೆ ಯಾವ ರೀತಿ ಮಾಡ್ಕೋಬಹುದು ಅಂತ. ಸೊ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ರೀತಿ ಮಸಾಲೆ ದೋಸೆ ಮಾಡಿಕೊಟ್ರೆ. ಸೊ ಅವರು ಕೂಡ ಯಾವಾಗ್ಲೂ ಕೇಳ್ತಾ ಇರ್ತಾರೆ ಮನೆಯಲ್ಲಿ. ಸೊ ನಾವು ಮನೆಯಲ್ಲೇನೆ ಈ ತರ ಈಸಿಯಾಗಿ ಮಾಡಿ ಮಕ್ಕಳಿಗೂ ಕೂಡ ಕೊಡ್ಬೋದು. ನಮಗೂ ಕೂಡ ತಿನ್ಬೇಕು ಅನ್ಸಿದಾಗ ಮನೆಯಲ್ಲೇ ಮಸಾಲೆ ದೋಸೆ ಮಾಡ್ಕೊಂಡು ತಿನ್ಬೋದು. ಸೊ ಗೈಸ್, ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ, ಯೂಸ್ಫುಲ್ ಆಗಿದೆ ಹಾಗೂ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಪ್ಲೀಸ್ ಮರಿದೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.